ಸುಮಾರು ಎಲ್ಲ ಅನುಭವದಲ್ಲೂ ನಾನು ಇದ್ದೇನೆ. ಸುಮಾರು 15 ವರ್ಷ ಮಗ್ಗ ಬಿಟ್ಟಿರೋದು ಗೊತ್ತಿದೆ, ಅದು ಗೊತ್ತಿದೆ. ಆಮೇಲೆ ಮಗ್ಗ ಹಾಕ್ಸಿ ಅನುಭವ ಇದೆ. ನಾನು ಶ್ರೀನಿವಾಸು ಮತ್ತು ಭಾಳಷ್ಟು ಸ್ನೇಹಿತರು 100 ಜನ ಅದೆಷ್ಟು ಸಾಧ್ಯ ಡೆಲ್ಲಿಗೆ ಹೋದ್ವೋ ಈ ನೇಕಾರಿಕೆ ಬಗ್ಗೆ ಮಾಡೋದಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಆದರೂ ಸಾಲು ಆಗದೆ ಇರೋಷ್ಟು ಅನೇಕ ಕೆಲಸಗಳು ಉಳ್ಕೊಂಡೇ ಬಿಟ್ಟಾರೆ. ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳೋಕ್ಕಲ್ಲ. ಇವತ್ತು ದಿವಸ ಇದಾಗುತ್ತೆ. ಒಂದೇನಪ್ಪ ಅಂದರೆ ನಮಗಾಗಿರೋಂಥ ಒಂದು ಭಾಳ ವ್ಯತ್ಯಾಸ ಅಂದರೆ ಸೀರೆಗಳು ಉಡ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತು ನಮಗಿನ್ನ ಸೂರತ್ತು ಮತ್ತು ಭಿವಂಡಿ ಈ ಕಡೆ ಭಾಳಷ್ಟು ಒಳ್ಳೊಳ್ಳೆ ನೇಕಾರಿಕೆ ಬಂದಿದೆ. ಒಳ್ಳೊಳ್ಳೆ ಆಟೋಮೆಟಿಕ್ ಮಕ್ಕಳು ಬಂದು ಅಲ್ಲಿ ಸೀರೆಗಳು ಭಾಳ ಸುಲಭವಾಗಿ ನೇಯೋದ್ರಿಂದ ನಾವು ಅವ್ರ ಜೊತೆ ಒಳಗೆ ಸ್ಪರ್ಧೆ ಮಾಡೋಕ್ಕಾಗ್ತಾ ಇಲ್ಲ. ಅವರ ರೇಟ್ಗೆ ನಾವು ಕೊಡೋಕ್ಕಾಗ್ತಾ ಇಲ್ಲ. ನಮಗೆ ಭಾಳ ಕಾಸ್ಟ್ಲಿ ಬೀಳ್ತಾ ಇದೆ. ಅದರಿಂದ ದೊಡ್ಡಬಳ್ಳಾಪುರದ ಭಾಳಷ್ಟು ಹಿಂಸೆ ಬೀಳ್ತಾ ಇದೆ ನಿಜ ನೋಡೋದ. ಮತ್ತು ಇದ್ರ ಜೊತೆ ಒಳಗೆ ನೇಕಾರಿಕೆ ಅಂತಂದ್ರೆ ಇವತ್ತು ದಿವಸ ಅನೇಕ ತೊಂದರೆಗಳು ಇರೋದು ಅಂತ ಹೇಳ್ತಿರ್ತೀವಲ್ಲ. ಇವತ್ತು ನೇಕಾರರು ಅಂತಂದರೆ ಯಾವುದೇ ಒಂದು ಥರವಾಗಿರೋದಿಲ್ಲ. ಏನು ಖರ್ಚುಗಳಂತಂದರೆ ವಿಪರೀತವಾಗಿ ಭಾಳ ನೇಕಾರಿಕೆ ಖರ್ಚು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಶಾಸಕರು ಹೇಳಿದಾಗೆ ರೇಷ್ಮೆ ಭಾಳಷ್ಟು 5,000 6,000 ರೂಪಾಯಿ ಕಿಲೋ ಹೋಗ್ಬಿಟ್ಟಿದೆ. ನಿಮಗೆ ಗೊತ್ತಿರಲಿ, ಆ 6,000 ರೂಪಾಯಿ 1 kg ತಗೊಂಡು ನಾವು ನೀರಿಗೆ ಅದ್ರ ಬಣ್ಣಕ್ಕೆ ಹಾಕಿರೋ 700 ಗ್ರಾಮೇ ಬರೋದು. ಲೆಕ್ಕ ಎಲ್ಲ ಜಾಸ್ತಿ ಆಗ್ತವೆ. ನೀರ್ಗೀರ್ಗೆ ಹಾಕಿರೋ ಇದು ಬರ್ತದೆ. ನಾವು ಕಚ್ಚಾ ರೇಷ್ಮೆ 6,000 ರೂಪಾಯಿ ಹಾಕಿದ್ರೆ ನಮಗೆ kg ತನಕ 8,000 ರೂಪಾಯಿ 9,000 ರೂಪಾಯಿ ಬೀಳ್ತದೆ. ಆ ಉಕಾರ ಅಂತ ಹೋಗ್ತದೆ. ಅದರಿಂದ ಭಾಳ ನಾವು ತಯಾರು ಮಾಡೋಕ್ಕೆ ಭಾಳಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ಭಾಳಷ್ಟು ಅಂತ ನಮ್ಮ TNT ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಇವ್ರು ಮಾತ್ರ ಕೆಲವ್ರು ಮಾತ್ರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ನಡೆಸ್ತಾವ್ರೆ ಭಾಳ ಕಷ್ಟದಿಂದ. ಹೇಳ್ದಂಗೆ ಇವತ್ತು ದಿವಸ ಇವಾಗ ಏನು ನಾವು ಎಷ್ಟೇ ನಾವು ಈ ಒಂದು ಕಂಚಿಗಾಗಲಿ ಅಥವಾ ಧರ್ಮಾವರಂಗಾಗಲಿ ಅಥವಾ ಹಿಂದೂಪುರಕ್ಕಾಗಲಿ ಇಲ್ಲೆಲ್ಲ ಹೋದಾಗ ನಮ್ಮ ದೊಡ್ಡಬಳ್ಳಾಪುರದ ಸೀರೆ ನಾವೇನು ಮಾರೋಕ್ಕಾಗೋದಿಲ್ಲ. ಅದೇ ಸೀರೆಗಳನ್ನ ಕಡಿಮೆ ಬೆಲೆಗೆ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇವತ್ತು ಇದ್ದಾರೆ. ಮತ್ತು ನಾವೇ ನೇಕಾರರಿದ್ದೇವೆ. ನಮ್ಮಲ್ಲಿ ಉತ್ತಮವಾದಂಥ ಸೀರೆಗಳನ್ನ ನಾವು ತಯಾರು ಮಾಡ್ತೇವೆ. ನಮ್ಮ ಮನೆಯವರು ಉಟ್ಕೊಳಕ್ಕೆ ಚೆನ್ನಾಗಿಲ್ಲ, ಬೇರೆ ಸೀರೆ ಕೊಡಿಸಿ ಅಂತಾರೆ. ಈ ಮಟ್ಟ ಇದೆ. ಮತ್ತು ಅಲ್ಲಿ ಕಳಿಸ್ಕೊಟ್ರೆ ಧರ್ಮವರಂಗೋ ಅಥವಾ ಕಂಚಿಗೋ ಕಳಿಸ್ಕೊಟ್ರೆ ನಮ್ಮ ಸೀರೆಗಳನ್ನ 2 ಬೆಲೆ ಕೊಟ್ಟು ಅದನ್ನೇ ತಂದಿರ್ತಾರೆ. ಈ ಥರ ಇದೆ ಈ ರೇಷ್ಮೆ ಇದರಲ್ಲಿ ವ್ಯಾಪಾರದಲ್ಲಿ ಭಾಳ ಇದಿದೆ. ನಮ್ಮ ಶಾಸಕ ಒಂದು ಏನಾದರೂ ದೊಡ್ಡಬಳ್ಳಾಪುರದಲ್ಲಿ ಹೋದರೆ ನಮಗೆ ಕಡಿಮೆ ಒಂದು ಬೆಲೆಯಲ್ಲಿ ನಿಗದಿತ ಬೆಲೆಯಲ್ಲಿ ಸೀರೆಗೆ ಬೆಲೆ ಸಿಗ್ತದೆ, ಕಡಿಮೆ ಬೆಲೆ ಸಿಗ್ತದೆ. ಕ್ವಾಲಿಟಿಗಳು ನಮ್ಮ ಹತ್ರ ಅನೇಕ ಕ್ವಾಲಿಟಿಗಳಿದೆ. 300-400 ರೂಪಾಯಿನಿಂದ ಹಿಡಿದು ಸುಮಾರು 8,000 ರೂಪಾಯಿನವರೆಗೂ ಒಳ್ಳೊಳ್ಳೆ ಸೀರೆ ತಯಾರು ಮಾಡ್ತಕ್ಕಂಥದ್ದು. ಏನೇ ಆದರೂ ಕೂಡ ಏನು ನಾವು ನೇಯ್ತೀವಿ ಕೈ ಮಗ್ಗದ ಸೀರೆಗಿನ ಭಾಳಷ್ಟು ಉತ್ತಮವಾದಂಥವು ನಾವು ತಯಾರು ಮಾಡ್ತೀವಿ. ಭಾಳಷ್ಟು ಇವತ್ತೇನು 30,000 ರೂಪಾಯಿಗೆ ತಗೊಳ್ಳೋಂಥ ಸೀರೆ ನಾವು ತರ್ತೀವಿ. ನಾವು 10-12,000 ರೂಪಾಯಿಗೆ ತಯಾರು ಮಾಡಿ ಕೊಡೋವಂಥದ್ದನ್ನ ಬೇರೆ ಕಡೆಯಿಂದ 25-30,000 ರೂಪಾಯಿಗೆ ಅದನ್ನೇ ತರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಹೋಗ್ಬೇಕಾದ್ರೆ ನಾವೇ ಇಲ್ಲಿ ಒಂದು ಸ್ವಲ್ಪ ಪ್ರಚಾರ ಕೊಟ್ಟು ದೊಡ್ಡಬಳ್ಳಾಪುರಕ್ಕೆ ಹೋದರೆ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳ್ಬೋದು. ನಾನು ಎಲ್ಲೇ ಹೋಗಲಿ, ಯಾವುದೇ ಸಮಾರಂಭಗಳಿಗೆ ಅಥವಾ ಮೀಟಿಂಗ್ಗಳಿಗೆ ಏನಕ್ಕೆ ಹೋದಾಗ ಅಲ್ಲಿ ಕೂರ್ತಿದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡದೆ ಬಿಡೋದಿಲ್ಲ. ನೀವು ಬನ್ನಿ, ನೀವು ಮದುವೆಗಳು ಯಾವುದನ್ನ ಫಂಕ್ಷನ್ ಯಾರದೇ ಆಗಿದ್ರೆ ಬನ್ನಿ ದೊಡ್ಡಬಳ್ಳಾಪುರಕ್ಕೆ, ನಿಮ್ಗೆ ಅರ್ಧ ರೇಟ್ಗೆ ಒಳ್ಳೆ ಸೀರೆಗಳು ಕೊಡಿಸ್ತೀವಿ ಬನ್ನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ. ಮತ್ತು ಮಾಧ್ಯಮ ಮಿತ್ರರು ದಯವಿಟ್ಟು ಇವತ್ತಿನ ದಿವಸ ನೀವು ಮಾಡಿದರೆ ರಾಜ್ಯ ಕೂಡ ನ್ಯೂಸ್ ಆಗ್ತದೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಆದರೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಮಾತ್ರ ಹೇಳ್ತೀನಿ. ಈ ಒಂದು ತೊಂದರೆ ಇವತ್ತಿನ ದಿವಸ ಏನು ನೇಕಾರಿಗೆ ಇವಾಗ ವ್ಯಾಪಾರನೇ ಆಗ್ತಾ ಇದೆ. ಭಾಳಷ್ಟು ಒಂದು ತಿಂಗಳಿಂದ ಹಿಂಸೆ ಬೀಳ್ತಾವ್ರೆ. ಯಾರು ಮಗ ಹಾಕ್ಸಿರೋಂಥ ಕೆಲಸಗಾರನ್ನ ನಿಲ್ಲಿಸೋಂತ ಹೇಳೋಂಗಿಲ್ಲ, ಅಥವಾ ಅವ್ರನ್ನ ಮಗ ಒಂದು ಸ್ವಲ್ಪ ಸೀರೆಗಳು ತಯಾರು ಮಾಡಪ್ಪ ಅಂತ ಕೂಡ ಹೇಳೋಂಗಿಲ್ಲ. ಆ ಮಟ್ಟದ ವ್ಯಾಪಾರ ನಿಂತೋಗಿದೆ ಇವತ್ತಿನ ದಿವಸ. ಅಂಥದ್ರೊಳಗೆ ಈ ಪ್ರಚಾರ ಒಂದು ಸ್ವಲ್ಪ ಸೀರೆಗಳ ವ್ಯಾಪಾರ ಬಂದರೆ ಭಾಳಷ್ಟು ಉತ್ತಮ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಈ ಒಂದು ಮೀಟಿಂಗು, ಈ ಒಂದು ಏನು ಸೀರೆ ಸಂತೆ ಅಂತ ಏನು ಮಾಡ್ತಾ ಇದ್ದೀವಿ, ಇದು ನಾವು ಪ್ರಪ್ರಥಮವಾಗಿ ಇದು ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾರು ಇದನ್ನು ಮೊದಲು ಅಂದ್ಕೊಂಡ್ರು ಭಾಳ ಒಳ್ಳೆಯ ಇದು. ಇವತ್ತಿನ ದಿವಸ ದೊಡ್ಡಬಳ್ಳಾಪುರದ ನೇಕಾರಿಕೆ ಬಂದದ್ದು ನಮ್ಮ ಲಕ್ಷ್ಮೀನವರು ಅಂತ ಅಂದ್ಬಿಟ್ಟು ಅದಕ್ಕೆ ಮೊದಲೇ ನೇಕಾರರು ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಡ ಅವ್ರನ್ನ ಜ್ಞಾಪಿಸ್ಕೊತೀವಿ. ಅಲ್ಲಿ ಒಂದು ಹೋಳಿಗೆ ಒಂದು ಹೆಸರು ಕೂಡ ಇಟ್ಟಿದ್ದೇನೆ.
ಏನು ಯಾರಿಗೆ ಗೊತ್ತಿರಲ್ಲ ಅವ್ರಿಗೊಂದು ಮಾಹಿತಿ ಹೇಳ್ತೀನಿ. ಲಕ್ಷ್ಮಣ ಅವ್ರು ಯಾರು ಅಂತಂದರೆ ಈ ಮಾರ್ಕೆಟ್ ಸ್ಕೂಲ್ ಇದೆಯಲ್ವಾ, ಮಾರ್ಕೆಟ್ ಸ್ಕೂಲ್ ಗರ್ಲಿಂಗ್ ಸ್ಕೂಲ್ ಅಂತ ಮೊದಲಂತ ಇದ್ವಿ. ಮಾರ್ಕೆಟ್ ಸ್ಕೂಲ್ ಹಿಂದ್ಗಡೆ ಇದ್ರು ಅವ್ರ ಮನೆ. ಅವ್ರು ತಂದಿದ್ದು ಈ ನೇಕಾರಿಕೆ ದೊಡ್ಡಬಳ್ಳಾಪುರಕ್ಕೆ. ಅದರಲ್ಲಿ ಕೂಡ ಕೊಂಗಾಡಪ್ಪನವರು ವಿಶೇಷವಾಗಿ ಕರೆಂಟ್ ತಂದು ಇವತ್ತು ದಿವಸ ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು ತೊಂದರೆ ಸಿಕ್ಲಾಕಿದೆ. ಈ ಥರದ ಹೊಸದ ಒಂದು ಸಮಾಲೋಚನೆ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಪ್ರಚಾರ ಆಗಲಿ ಅಂತಕ್ಕಂಥ ಮಾತ್ರ ಹೇಳಿ ನೇಕಾರರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಮಾಡಿದ್ರೆ ಬೇರ್ಪಡಿಸೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಇವತ್ತು ನಾವು ದೊಡ್ಡಬಳ್ಳಾಪುರದವ್ರು ತಯಾರು ಮಾಡ್ತಾ ಇದ್ದೀವಿ.